ಅಂತ ಹೇಳಿ ನಮಗಿಂತ ದೊಡ್ಡರು ಎಷ್ಟು ಜನ ಸುಮ್ಮನೆ ಯಾವ್ದೋ ಒಪ್ಕೊಂಡು ಸನ್ಮಾನ ಮಾಡ್ತಾರಲ್ಲ ಎಷ್ಟು ಜನ ಕೈಕಾಲು ಸಿಗ್ತಾರೆ. ಈಗ ಉದಾಹರಣೆ ಆಗ್ರ ಅಂತ ಹೇಳಿ ಕನಕಪುರ ಒಳಗಿದೆ ಗಿರಿ ಅಂತ ಹೇಳ್ತಾರೆ ಮನೇಲಿ. ಅವರಪ್ಪ ನಾನೊಂದು 5 ವರ್ಷ ಮನೆಗಿದ್ದೆ, ಅಂದ್ರೆ ದೇವ್ರು ಹೋಗ್ತಿದ್ದೆ ಅಮಾಸೆ ಅವ್ರು ಯಾರೇ ಬರ್ಲಿ ಮಂಚ ನಿಂಗಣ್ಣ ಅಂತ ಹೇಳಿ ವರ್ಷ ವೈದ್ಯ ಯಾರೇ ಬರ್ಲಿ ಎಂತ ಕಾರ್ಯ ಅವ್ರು ಪ್ರಿಯ ಸಿಗ್ತಾರೆ. ತರೀಕರಪ್ಪ ರಫೀಕ್ ಅಂತ ಇಲ್ಲ ಈ ಕಡ ತರೀಕರಪ್ಪ ಮುಸ್ಲಿಂ ರಫೀಕ್ ಅಂತ ನನಗೆ ಫ್ರೆಂಡ್, ನಾವೆಲ್ಲ ಒಟ್ಟಿಗೆ ಇದ್ದಾರಂತ ಪುಣ್ಯಾತ್ಮ. ಅವ್ರು ಯಾರಿಗೂ ಹಣನೇ ಕೇಳಲ್ಲ. ಸನ್ಮಾನ ಅವ್ರಿಗೆ ಮಾಡ್ಬೇಕು, ಸಮಾರಂಭ ಅವ್ರಿಗೆ ಮಾಡ್ಬೇಕು ಅಲ್ವಾ. ಯಾವ್ದೋ ಒಂದು ಬಂತಕ್ಕ ಅವ್ನ ಆನೆ ಮೆರವಣಿಗೆ ಮಾಡೋದು, ಅವ್ನು ಸನ್ಮಾನ ಮಾಡೋದು, ಮೂವೇಶ್ ನಮಗೆ ಹೊಟ್ಟೆ ಪಾಡು, ನಮಗೆ ಹೊಟ್ಟೆ ತುಂಬಲೇಬೇಕಲ್ಲ. ಈಗ ಕಷ್ಟಕ್ಕೆ ಬಂದ ನಾವು ಹೊಟ್ಟೆ ಪಾಡಿ ಕುಂತ್ಕೊಂಡಿನಿ ಇಲ್ಲಿ ಅಲ್ವಾ. ಹೊಟ್ಟೆ ತುಂಬಬೇಕಲ್ಲ, ಇಲ್ಲ ಬಂದಿಲ್ಲ ಅಂದ್ರೆ ಸಾಧಕರು ಇದ್ದಾರೆ ಬಹಳ ಭೂಮಿ ಮೇಲೆ. ಒಂದ್ಸರಿ ಸಾಧಕರು ಯಾರಿದ್ದಾರೆ ದೇಶ ಸೇವೆ ಮಾಡಕ್ಕಂತಾರು, ಈ ಪಬ್ಲಿಕ್ ಸರ್ವ್ ಮಾಡಂತ ಪೊಲೀಸರು. ಈ ಉದಾಹರಣೆ ಪೊಲೀಸರು ಮೊನ್ನೆ ಯಾವುದೋ ಒಂದು ಫಂಕ್ಷನ್ ನೋಡ್ತಾ ಇದ್ದೆ ನಾನು. ಅವ್ನಿಗೆ ಕುಟುಂಬ ಇರುತ್ತೆ, ಈ ಪಬ್ಲಿಕ್ ಅವ್ನಿಗೆ ಹೊಡಿತಾ ಇದ್ದಾರೆ ಪೊಲೀಸರಿಗೆ. ಅವ್ನಿಗೆ ಜೀವನ ಇರಲ್ವಾ. ಇದೆಲ್ಲ ಯೋಚನೆ ಮಾಡ್ಬೇಕು. ಪಬ್ಲಿಕ್ ಸರ್ವೆಂಟ್ ನಾವು ತೊಂದರೆ ಕೊಡೋಕೆ ಮುಂಚೆ ನಾವು ಕೇರಿ ಕೆಲಸ ಮಾಡೋಂಥ ಪುಣ್ಯಾತ್ಮರು, ಡಾಕ್ಟರ್ಗಳಿಂತ ಆಯಗಳು, ಕಸಬಾಚ ಅಂತಾರು, ಈ ಸ್ಕೂಲಲ್ಲಿ ಪಾಠ ಕಸ ಅಂತ ಮಾಸ್ಟ್ರು, ಅವ್ರಿಗಿಂತ ಆಯ ಕೆಲಸ ಮಾಡೋಂಥ ಜನಗಳು ಇದ್ದಾರೆ ಭೂಮಿ ಅಲ್ವಾ. ಮುನ್ಸಿಪಾಲಿಟಿ ಕಸ ಹೊಡೆಯೋರಿಗಿಂತ ದೊಡ್ಡರಿದ್ದಾರ ಅಲ್ಲ. ಸುಮ್ಮನೆ ಹೇಳ್ಕೊಂತೀವಿ ನಾವು ನಾವು ಬಂದಾರ ಅಂತ. ನಾವು ಚೇರ್ಮನ್ ಕೂತ್ಕೊಂಡ್ಬಿಟ್ಟು ಸ್ವಾಮೀಜಿ ಅಲ್ಲ. ಈ ಬಂದಾರೆಲ್ಲ ಭಕ್ತರ ಹೊಡೆಯಕ್ಕೆ ಬಂದಿರೋ ಅವನು ನಮ್ಮ ಮಕ್ಕಳಿಗೆ ಮಾಸ್ಟರ್ ಅಂತ ಪುಣ್ಯಾತ್ಮ. ಇದನ್ನ ವಿದ್ಯೆ ಮಾಸ್ಟರ್ ಕೆಲಸನೇ ಬಿಟ್ಟು ಸೇವೆ ಮಾಡಕ್ಕೆ ಬಂದಾನೆ. ಇವಿಗಿಂತ ನಾವು ದೊಡ್ಡರ ಒಂದ್ಸರಿ ಯಾರ್ಯಾರು ಪಬ್ಲಿಕ್ ಸರ್ವೆಂಟ್ ಸಂಪೂರ್ಣ ಫ್ರೀಯಾಗಿ ಮಾಡ್ತೀವಿ, ಜನಸೇವೆ ಮಾಡ್ತಾರೆ ಅವ್ರಿಗೆಲ್ಲ. ಮತ್ತೆ ನನ್ನ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ತೋರಿಸ್ತಾರೆ ನಾನಲ್ಲ ಪುಣ್ಯಾತ್ಮರು. ಯಾರು ಮೊನ್ನೆ ಯಾರೋ ಬಾಕಿ ನಾನು ಹೋಗ್ಬಿಡೋ ಅಂತ ಎಂಥದ್ದು ಪುಣ್ಯಾತ್ಮರ ಅಪ್ಪ, ನಾನು ಗುಣ ಅಂತಲ್ಲ ದೇವ್ರಿಗೆ ತೋರಿಸೋ ಪುಣ್ಯಾತ್ಮರ ನನಗಿಂತ. ಒಂದ್ಸರಿ ಎಲ್ಲ ಪಬ್ಲಿಕ್ ಸರ್ವೆಂಟ್ ಒಳ್ಳೆ ಅಬ್ಬರ ಅಂತೀರಾ. ಹೌದಾ ನನ್ನ